ಇದುಂಟು ನೋಡಿ ಗಿಡಗಳಿಗೆ. ಚರ್ಮುರಿ ಅಪ್ಪ ಮಾಡಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ಅಮ್ಮನ ಮನೆಗೆ ಹೋಗ್ಲಿಕ್ಕುಂಟು. ಹಾಗೆ ಇಲ್ಲಿ ಲೆವಿಟನ್ ಒಬ್ನು ಇರ್ತಾನೆ, ಯಾಕೆಂದ್ರೆ ಅವನಿಗೆ ಸ್ವಲ್ಪ ಬೇರೆ ಕೆಲಸ ಉಂಟು, ಅವನು ಬರ್ತಾ ಇಲ್ಲ ನಮ್ಮ ಜೊತೆ. ಹಾಗಾಗಿ ಅವನೊಬ್ನು ಇರ್ತಾನೆ, ಅವನಿಗೋಸ್ಕರ ಇಲ್ಲಿ ರೈಸ್ ಹಾಗೂ ಸ್ವಲ್ಪ ಏನಾದರೂ ಕರಿ ಮಾಡಿ ಇಡೋಣ ಅಂತ ಹೇಳಿ. ನಾಳೆ ನಾವು ಬರ್ತೀವಿ, ಇವತ್ತು ಹೋಗ್ತೀವಿ, ನಾಳೆ ಬರ್ತೀವಿ. ಅಲ್ಲಿ ಅಂದರೆ ನಾವು ಮಾಮುಗೆ ಡಿನ್ನರ್ ಇಟ್ಟಿದ್ದೀವಿ, ಡಿನ್ನರ್ ಅಲ್ಲ ಲಂಚ್ ಇಟ್ಟಿದ್ದೀವಿ. ಹಾಗೆ ಲೆವಿಟನಿಗೆ ಊಟ ರೆಡಿ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಅಲ್ಲಿ ಹೋಗಿ ಇವತ್ತು ಏನು ಮಾಡ್ಲಿಕ್ಕಿಲ್ಲ, ನಾಳೆ ಎಲ್ಲ ತುಂಬ ಬಗೆಯ ಇದೆಲ್ಲ ಮಾಡ್ಲಿಕ್ಕುಂಟು. ಎಂತ ಭೋಜನ ಮಾಡ್ಲಿಕ್ಕುಂಟು. ಹಾಗೆ ನಾಳೆ ನಾನು ಎಲ್ಲವೂ ನಿಮ್ಮ ಜೊತೆ ಡೀಟೇಲ್ ಆಗಿ ತೋರಿಸ್ತೀನಿ. ಇಲ್ಲಿ ನಾನು ಇವಾಗ ಯಾಕೆ ಇದ್ದೀನಿ ಅಂದರೆ, ಇದು ನನ್ನ ಕುಕ್ಕರ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವಾ. ನನ್ನ ಹತ್ರ ಸುಮಾರು ಅಂದರೆ ಲೀಟರ್ ಸಣ್ಣದಿಂದ ಹಿಡಿದು ದೊಡ್ಡ ತನಕ ಉಂಟು ಕುಕ್ಕರ್. ಅದರಲ್ಲಿ ನಾನು ಇವತ್ತು 2 ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನನಗೆ ಇದು. ಹಾಗೂ ಸುಮಾರು ಕಮೆಂಟ್ ಬರ್ತಾ ಇತ್ತು, ಯಾವುದು ಕುಕ್ಕರ್ ನೀವು ಯೂಸ್ ಮಾಡ್ತೀರಾ ಹಾಗೂ ಹೇಗಿದೆ ಹೇಳಿ ಅಂತ ಹೇಳಿ. ನೋಡಿ, ಇದು ಬಟರ್ಫ್ಲೈ ಇತ್ತು, ಇದು ಕೂಡ ಬಟರ್ಫ್ಲೈ ಇದೆ. ಇದು ಅದರಲ್ಲಿ ಸಣ್ಣದು, ಇದು ಸ್ವಲ್ಪ ದೊಡ್ಡ. ಇದು ಓಕೆ, ಇದು 5 ಲೀಟರ್ ಇದ್ದು ಹಾಗೂ ಇದು 2 ಲೀಟರ್ ಇದ್ದು. ಹಾಗೆ ಏನಾದರೂ ಸಣ್ಣ ದಾಳು ಸ್ವಲ್ಪ ಮಾಡ್ಲಿಕ್ಕಿದ್ರೆ ನಾನು ಹೆಚ್ಚಾಗಿ ಇದರಲ್ಲಿ ಮಾಡ್ತೀನಿ, ಈಸಿ ಆಗುತ್ತೆ, ಬೇಗನೂ ಆಗುತ್ತೆ. ಹಾಗೂ ರೈಸ್ ಸ್ವಲ್ಪ ಏನಾದರೂ ಮಾಡ್ಲಿಕ್ಕಿದ್ರೆ ಇದರಲ್ಲಿ ಮಾಡ್ತೀನಿ, ಇಲ್ದಿದ್ರೆ ರೈಸ್ ಕುಕ್ಕರ್ ಉಂಟು, ಅದರಲ್ಲಿ ಹೆಚ್ಚಾಗಿ ಇಡ್ತೀನಿ. ಅರ್ಜೆಂಟಲ್ಲಿ ಇದರಲ್ಲಿ ಮಾಡೋದು. ಇನ್ನೊಂದು ದೊಡ್ಡದು ಉಂಟು, ಅದರಲ್ಲಿ ನೆಕ್ಸ್ಟ್ ಇನ್ನೊಮ್ಮೆ ನಾನು ತೋರಿಸ್ತೀನಿ. ಇದು ನಾನು ತಗೊಂಡು ಬಂದಿದ್ದು ಬಿಗ್ ಬಜಾರಿಂದ, ಹಾಗೂ ಸ್ಟೇನ್ಲೆಸ್ ಸ್ಟೀಲ್ ನಾನು ಕುಕ್ಕರ್ ತಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಚೂರು ಕೂಡ ರಸ್ಟ್ ಹಿಡಿಯೋದಿರಲಿ ಅಥವಾ ತಳಕಾಗೋದಿಲ್ಲ ಅಂಥದ್ದೆಲ್ಲ ಆಗೋದಿಲ್ಲ. ಕ್ಲೀನಾಗಿ ತೊಳೆದಿಟ್ರೆ ತುಂಬ ಕ್ಲೀನಾಗಿ ಇರುತ್ತೆ, ಹಾಗೂ ತುಂಬ ಚೆನ್ನಾಗಿ ಬಂದಿದೆ ನನಗೆ. ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಂಡಕ್ಷನ್ಗೆ ಕೂಡ ಇದು 2 ಕೂಡ ನಿಮಗೆ ಆಗುತ್ತೆ. ಹಾಗೂ ನಾನು ಇದನ್ನು ಬಿಗ್ ಬಜಾರಿಂದ ತಗೊಂಡು ಬಂದಿದ್ದು. ಆದರೆ ನೀವು ಬಿಗ್ ಬಜಾರಲ್ಲಿ ಡೈರೆಕ್ಟ್ ಆಗಿ ತಗೊಂಡ್ರೆ ಸ್ವಲ್ಪ ಆಫರ್ ಸಿಗ್ಬೋದು ನಿಮಗೆ. ಆದರೆ ನಾನೇನು ಮಾಡ್ತೀನಿ ಅಂದರೆ, ಗೋ ಪೈಸಾ ಅಂತ ಹೇಳಿ ಒಂದು ಕ್ಯಾಶ್ ಬ್ಯಾಕ್ ಆ್ಯಪ್ ಇದೆ, ಅದರಲ್ಲಿ ಹೋಗಿ ನಾನು ತಗೊಳ್ತೀನಿ. ಅವಾಗ ಏನು ಆಗುತ್ತೆ ಗೊತ್ತಿಲ್ಲ, ನಮಗೆ ಅದರಿಂದ ಕೂಡ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಹೀಗೆ ಸ್ವಲ್ಪ ನಮಗೆ ಕಮ್ಮಿ ಆಗುತ್ತೆ ರೇಟ್. ಗೋ ಪೈಸಾ ಉಂಟು ನೋಡಿ, ಒಂದು ಕ್ಯಾಶ್ ಬ್ಯಾಕ್ ಆ್ಯಪ್ ಇದು. ಇದರಲ್ಲಿ ಉಂಟು ನೋಡಿ, ಕೇವಲ ನೀವು ಬಿಗ್ ಬಜಾರಿಂದ ಮಾತ್ರ ಅಲ್ಲ, ಇನ್ನೂ ಕೂಡ 1500 ಬ್ರ್ಯಾಂಡ್ ಇದೆ. ಫ್ಲಿಪ್ಕಾರ್ಟ್, ಅಜಿಯೋ, ಅಮೆಝಾನ್ ಇಂಥದೆಲ್ಲ ಸುಮಾರು ಬ್ರ್ಯಾಂಡ್ ಇದೆ. ನಿಮಗೆ ಬೇರೆ ಏನಾದರೂ ಅಲ್ಲಿಂದ ಕೂಡ ತರಲಿಕ್ಕಿದ್ರೆ ಗೋ ಪೈಸಾಗೆ ಹೋಗಿ ನೀವು ಆಮೇಲೆ ಅಲ್ಲಿಂದ ಪರ್ಚೇಸ್ ಮಾಡಿದ್ರೆ ನಿಮಗೆ ತುಂಬಾ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನಿಮ್ಮ ಕ್ಯಾಶ್ ಬ್ಯಾಕ್ ಉಂಟು ನೋಡಿ, 24 ಇಂದ 48 ಅವರ್ಸ್ ಒಳಗೆ ಟ್ರ್ಯಾಕ್ ಆಗುತ್ತೆ. ನೀವು ಪ್ರಾಡಕ್ಟ್ ಉಂಟು ನೋಡಿ, ರಿಟರ್ನ್ ಮಾಡದಿದ್ರೆ ನಿಮ್ಮ ಕ್ಯಾಶ್ ಬ್ಯಾಕ್ ಕನ್ಫರ್ಮ್ ಆಗುತ್ತೆ. ಹಾಗೂ ನೀವು ಅದನ್ನು ಉಂಟು ನೋಡಿ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಓಕೆ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ನಿಮಗೆ 25 ರೂಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ನಿಮ್ಮ ಫ್ರೆಂಡ್ಸಿಗೆಲ್ಲ ನೀವು ರೆಫರ್ ಮಾಡಿದ್ರೆ ಅವರ ಅರ್ನಿಂಗ್ ಅಲ್ಲಿ ಕೂಡ ನಿಮಗೆ ಉಂಟು ನೋಡಿ 10% ಸಿಗುತ್ತೆ. ಅಂದ್ರೆ ಅವರಿಗೆ ಒಮ್ಮೆಲೆ 2500 ಕ್ಯಾಶ್ ಬ್ಯಾಕ್ ಈ ರೀತಿ ಎಲ್ಲ ಸಿಕ್ಕಿದ್ರೆ ನಿಮ್ಗೆ 250 ರೂಪೀಸ್ ಅಲ್ಲಿಂದ ಸಿಗುತ್ತೆ. ಹೀಗೆ ಅಲ್ಲಿಂದ ಕೂಡ ನೀವು ಸ್ವಲ್ಪ ಅರ್ನಿಂಗ್ ಮಾಡಬಹುದು. ಯಾವಾಗ್ಲೂ ನಾನು ಹೇಳೋದು, ಆನ್ಲೈನ್ ಅಲ್ಲಿ ಏನಾದ್ರೂ ಶಾಪಿಂಗ್ ಮಾಡುವಾಗ ಡೈರೆಕ್ಟ್ ಆಗಿ ಮಾಡೋದಕ್ಕಿಂತ ಗೋ ಪೈಸಕ್ಕೆ ಹೋಗಿ ನೀವು ಶಾಪಿಂಗ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಅಲ್ಲಿಂದ ಸಿಗುತ್ತೆ. ಇವಾಗ ನಾನು ತೋರಿಸ್ತೀನಿ, ಕೆಲವರಿಗೆ ಗೊತ್ತಿರುವುದಿಲ್ಲ ಅಂತವ್ರಿಗೆ ನಾನು ತೋರಿಸ್ತೀನಿ ಯಾವ ರೀತಿ ಹೋಗಿ ಅಲ್ಲಿಂದ ಶಾಪಿಂಗ್ ಮಾಡೋದಂತ ಹೇಳಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಇಂದ ನೀವು ಗೋ ಪೈಸಾವನ್ನು ಡೌನ್ಲೋಡ್ ಮಾಡಿ. ಇಲ್ಲಿ ನಿಮ್ಮ ಫೋನ್ ನಂಬರ್, ಇಮೇಲ್ ಐಡಿ ಎಲ್ಲವನ್ನು ಹಾಕಿ. ಇಲ್ಲಿ ಗೋ ಪೈಸಾ ಉಂಟು ನೋಡಿ, ಓಪನ್ ಆಗಿದೆ. ಇಲ್ಲಿ ನೀವು ನೋಡಬಹುದು ಬೇಕಾದ ಎಲ್ಲ ಬ್ರ್ಯಾಂಡ್ ಇಲ್ಲಿದೆ, ಹಾಗೂ ಅದರ ಮೇಲೆ ಎಷ್ಟು ರಿವಾರ್ಡ್ಸ್ ಏನಿದೆ ಅಂತ ಹೇಳಿ ಎಲ್ಲ ಡೀಟೇಲ್ ಅನ್ನು ಅವರು ಕೊಟ್ಟಿರ್ತಾರೆ. ಇಲ್ಲಿ ಬಿಗ್ ಬಜಾರ್ ಇಂದ ತಗೊಂಡು ಬಂದಿದ್ರಿಂದ ಅದನ್ನು ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಗೆಟ್ ಕ್ಯಾಶ್ ಬ್ಯಾಕ್ ಅಂತ ಉಂಟು ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ನನಗೆ ಬೇಕಾದ ಪ್ರಾಡಕ್ಟ್ ಅನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಹಾಗೂ ಆಡ್ ಟು ಕಾರ್ಟ್ ಗೆ ಹಾಕ್ತೀನಿ. ಇವಾಗ ನೋಡಿ, ಇಲ್ಲಿ ಎಷ್ಟು ಕ್ಯಾಶ್ ಬ್ಯಾಕ್ ಬಂದಿದೆ ಏನು ಅಂತ ಹೇಳಿ ಎಲ್ಲ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ನೀವು ಮೈ ಅಕೌಂಟ್ ಗೆ ಹೋಗಿ ಅಲ್ಲಿ ನಿಮ್ಗೆ ಎಷ್ಟು ಕ್ಯಾಶ್ ಬ್ಯಾಕ್ ಬಂದಿದೆ, ಎಷ್ಟು ಪೆಂಡಿಂಗ್ ಇದೆ ಎಲ್ಲವನ್ನು ತೋರಿಸ್ತಾರೆ. ಏನಾದ್ರೂ ರಿಟರ್ನ್ ಕೊಡ್ಲಿಕ್ಕೆ ಇಲ್ಲದಿದ್ರೆ ಅದು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ. ಹಾಗಾಗಿ ಇನ್ನು ಯಾರಿಗೆ ವೇಟ್ ಮಾಡ್ತಾ ಇದ್ದಾರಾ, ಇವಾಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ,
ಅಲ್ಲಿಂದ ಗೋಪೈಸಕ್ಕೆ ಹೋಗಿ. ಇಷ್ಟು ಮಾತ್ರ ಅಲ್ಲ, ಗೋಪೈಸದಲ್ಲಿ ನಿಮ್ಗೆ ಎವ್ರಿ ವೀಕ್ ಉಂಟು ನೋಡಿ ಎಕ್ಸ್ಕ್ಲೂಸಿವ್ ಫ್ರೈಡೆ ಡಬಲ್ ಧಮಾಕ ಸೇಲ್ ಇರುತ್ತೆ. ಇಲ್ಲಿ ನಿಮ್ಗೆ ಯಾವ್ದಾದ್ರೂ ಒಂದು ಬ್ರ್ಯಾಂಡ್ ಅಲ್ಲಿ ಉಂಟು ನೋಡಿ ಡಬಲ್ ಕ್ಯಾಶ್ ಬ್ಯಾಕ್ ಸಿಗತ್ತೆ. ಯಾವುದೆಲ್ಲ ಅಂದ್ರೆ ಫ್ಲಿಪ್ಕಾರ್ಟ್, ವಾವ್ ಸ್ಕಿನ್ ಸೈನ್ಸ್ ಹಾಗೂ ಅಪೋಲೋ ಫಾರ್ಮಸಿ ಎಕ್ಸೆಟ್ರಾ. ಇಂಥ ಡೀಲ್ ಎಲ್ಲ ಉಂಟು ನೋಡಿ, ನಿಮ್ಗೆ ಬೇರೆ ಎಲ್ಲೂ ಕೂಡ ಸಿಗುದಿಲ್ಲ. ಇಲ್ಲಿ ನೋಡಿ ಒಂದು ಇದು ಇಂಥದ್ದು, ಇದು ಕೂಡ ಹಾಗೆ ಪ್ರೈಮ್ ಪಾಯಿಂಟ್ ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ. ಇದು ಕೂಡ ನಾನು ಬಿಗ್ ಬಜಾರ್ ಇಂದಲೇ ತಗೊಂಡು ಬಂದಿದ್ದು. ಇದರದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೆಕ್ಸ್ಟ್ ಇದು ಮೇನ್ ಆಗಿ ಎಷ್ಟು ಜನ ಕೇಳ್ತಾ ಇದ್ರು, ಎಷ್ಟೋ ಟೈಮ್ ಇಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮಸಾಲೆ ದೋಸೆಗೆ ಇರಲಿ, ಯಾವುದೇ ದೋಸೆಗೆ ಇರಲಿ, ಇದು ತುಂಬಾ ಸೂಪರ್ ಆಗಿದೆ. ಇದು ಪ್ರೆಸ್ಟೀಜ್ ಇದ್ದು ಅಂತ, ಹೌದು ಪ್ರೆಸ್ಟೀಜ್ ಇದ್ದು ಹಾಗೂ ಹೆವಿ ಆಗಿದೆ. ಇನ್ನೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ದೋಸೆ ಇದ್ರಲ್ಲಿ ನಾನು ಮಾಡಿದ್ದೀನಿ ಅಂತ ಇಲ್ಲ. ಹಾಗೆ ನೀವು ಕೇಳ್ತಾ ಇದ್ರಲ್ವಾ, ಇದರದ್ದು ಲಿಂಕ್ ಕೂಡ ನಾನು ಇದ್ರೆ ಹಾಕ್ತೀನಿ. ಅದಲ್ಲ ಅದು ಸೈಡ್ ಬೈ ಸೈಡ್ ಸೌಂಡ್ ಕಂಬಳ ಇದೆ. ಇವಾಗ ಅಮ್ಮನ ಮನೆಗೆ ಬಂದಿದ್ದೀವಿ ನಾವು. ಅಮ್ಮನ ಮನೆಯಲ್ಲಿ ಊಟ ನೋಡಿ, ಎಟ್ಟಿ ಚಟ್ನಿ, ಮಾವಿನಕಾಯಿ ಚಟ್ನಿ ಹಾಗೂ ಫ್ರೈ ತುಂಬ ಚೆನ್ನಾಗಾಗುತ್ತೆ. ಸ್ಪೆಷಲ್ ಊಟ ಅಂತಲೇ ಹೇಳ್ಬೋದು. ಗಂಜಿಯೊಂದಿಗೆ ಸೂಪರ್ ಆಗುತ್ತೆ. ಹಾಗೆ ನಾವೆಲ್ಲರೂ ಫಸ್ಟಿಗೆ ಊಟ ಮಾಡ್ತೀವಿ, ಆಮೇಲೆ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಮೊನ್ನೆ ನಾವು ಕೊಬ್ಬರಿ ತೆಗೆದಿದ್ದೀವಿ ನೋಡಿ, ಅದನ್ನಿವಾಗ ಸುಲಿದು ಅದನ್ನು ಭಾಗ ಮಾಡಿ ಬಿಸಿಲಿಗೆ ಇಡಲಿಕ್ಕೆ ಉಂಟು. ಆಮೇಲೆ ಅದನ್ನು ಮಿಲ್ಲಿಗೆ ಕೊಡೋದು, ಅಲ್ಲಿಂದ ಮತ್ತೆ ತೆಂಗಿನೆಣ್ಣೆ ತೊಗೊಂಡು ಬರೋದು. ಪ್ಯೂರ್ ತೆಂಗಿನೆಣ್ಣೆ ಸಿಗುತ್ತೆ ನಮಗೆ. ಇದರಿಂದಾಗಿ ಮನೆಯಲ್ಲೇ ನಾವು ಕೊಬ್ಬರಿಯನ್ನು ಮಾಡಿ ಎಲ್ಲ ಕೊಟ್ಟರೆ. ಚರ್ಮುರಿ ಅಪ್ಪ ಮಾಡಿದ್ದು, ಅಪ್ಪನ ಚರ್ಮುರಿ. ನುಗ್ಗೆಕಾಯಿ, ಅಮ್ಮನ ಮನೆ ನುಗ್ಗೆಕಾಯಿ, ನುಗ್ಗೆಕಾಯಿ ತೋಟದಲ್ಲಿ ಹಳೆ ಪಟ್ಲ ಜಡ ಅದು ಐಕಲ್ಲೇ ಆಂಟಿ ಮುಜಾ ತಂದ ಅದು ಇದಾಗಬೇಕಿತ್ತು, ಬೆಳಿಬೇಕು. ಅದು ಮೇಲೆ ಇದೆಲ್ಲ ಕಾಣ್ಲಿಲ್ಲ. ಅದಕ್ಕೆ ಸಪುರ ತೆಗೆದಿದ್ದಾರೆ. ಇದು ದಪ್ಪ ಆಗ್ಲಿಕ್ಕೆ ಉಂಟು, ಇಷ್ಟು ದೊಡ್ಡದು. ಇದು ದಪ್ಪ ಆಗ್ಲಿಕ್ಕೆ ಉಂಟು. ಅದು ಇಷ್ಟು ದೊಡ್ಡದಾಗುತ್ತೆ. ಇಷ್ಟಿಷ್ಟು ದೊಡ್ಡದು, ಇಷ್ಟಿಷ್ಟು ದಪ್ಪ. ಇಟ್ಲ ಮೊಟ್ಟೆ ಇಟ್ಲ ಮೊಟ್ಟೆ ಓಕೆ, ನಾವಿವಾಗ ಹಿಂದ್ಗಡೆ ಸ್ವಲ್ಪ ಇತ್ತಲ್ಲ ಅಂತ ಹೇಳ್ತೇವೆ ನೋಡಿ. ತೋಟ ಅಲ್ಲ, ಇತ್ತಲು ಇದು. ಅಲ್ಲಿ ಸ್ವಲ್ಪ ಆಚೆ ಈಚೆ ಏನೆಲ್ಲ ಉಂಟು ಅದನ್ನೆಲ್ಲ ನೋಡ್ತಾ ಇದ್ವಿ. ಹಾಗೆ ವೀಳ್ಯದೆಲ್ಲ ಉಂಟು, ಅದನ್ನೆಲ್ಲ ಸ್ವಲ್ಪ ತೆಗಿಯೋಣ ಅಂತ ಹೇಳಿ. ಪದಗಳು ಸಾಲು ಸಾಲು ಕವನವಾಯಿತೆ. ನಿನ್ನೆ ಮೊನ್ನೆವರೆಗೂ ನಾ ಸುನ್ನೆಯಾಗಿ ಇದ್ದೆ, ನಾ ನಿನ್ನ ಕಂಡು ಮರೆತೆ ನನ್ನೆನ. ಜನುಮ ಜನುಮದಿಂದಲೂ ನಂಟು ಉಂಟು ನಮ್ಮಲ್ಲಿ, ಎಂತ ಚಂದ ಇಂತ ಬಂಧನ.
ಓಕೆ, ಇವಾಗ ವೀಳ್ಯದೆಲೆ ತೆಗೆದಾಯಿತು ನೋಡಿ. ಇವಾಗ ಇದನ್ನು ಅಟ್ಟಿ ಮಾಡಲಿಕ್ಕೆ ಉಂಟು ನೋಡಿ. ಹೀಗೆ 20 ಇಡೋದು. ಮೊದಲಲ್ಲಿ 25 ಇಡ್ತಾಯಿದ್ರು, ಇವಾಗ 20 ಇಡ್ತಾರೆ. ದೊಡ್ಡದು ಸಣ್ಣದೆಲ್ಲ ಮಧ್ಯದಲ್ಲಿ ಹಾಕಿ 20 ಈ ರೀತಿ ಅಟ್ಟಿ ಮಾಡಿ ಆಮೇಲೆ ಅಂಗಡಿಗೆ ಕೊಡೋದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಬೆಳಿಗ್ಗೆ ಇವಾಗ ಎಲ್ಲರದ್ದು ಕೆಲಸ ನಡೀತಾ ಉಂಟು. ಬ್ರೇಕ್ಫಾಸ್ಟ್ ಇನ್ನಾಗಬೇಕು. ಊಟಕ್ಕೆ ತಯಾರಿ ಮಾಡ್ತಾ ಇದ್ವಿ. ನಾನು ಆವಾಗಲೇ ಹೇಳಿದಾಗೆ ಇವತ್ತು ಮಾಮೂಗೆ ನಾವು ಊಟಕ್ಕೆ ಕರೆದಿದ್ವಿ. ಹಾಗಾಗಿ ಅವರಿಗೆ ಎಲ್ಲವನ್ನು ನಾವು ರೆಡಿ ಮಾಡ್ತಾ ಇದ್ವಿ. ಎಲ್ಲ ಮೆನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಫಸ್ಟಿಗೆ ಇಲ್ಲಿ ಶಾವಿಗೆ ಮಾಡಲಿಕ್ಕೆ ಅಕ್ಕಿಯನ್ನು ಅಮ್ಮ ಕಲ್ಲಿಗೆ ಹಾಕ್ತಾ ಇದ್ದಾರೆ. ಆದರೆ ಇದರ ರೆಸಿಪಿ ಪೂರ್ತಿಯಾಗಿ ನಾನು ಆಲ್ರೆಡಿ ಹಾಕಿದ್ದೀನಿ, ಅಲ್ಲಿಂದ ನೀವು ನೋಡ್ಬೋದು. ಇದು ತೆಂಗಿನಕಾಯಿದ್ದು ಇದು ಗಿಡ ನೆಡಲಿಕ್ಕೆ. ಯಾಕೆ ಗೊತ್ತಿಲ್ಲ, ಗಿಡ ನೆಡುವಾಗ ಇದನ್ನು ನಾವು ಹಾಕಿದರೆ ಮಣ್ಣು ಲೂಸ್ ಇರುತ್ತೆ, ಬೀಜ ಎಲ್ಲ ಹಾಕುವಾಗ ಒಳ್ಳೆದಿದು. ಹಾಗಾಗಿ ಇದನ್ನು ತಗೊಳ್ತಾ ಇದ್ದೀನಿ ನಾನು. ಹೀಗೆ ಹೀಗೆ ಬಿಡಿಸಿ 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 ಹಾಕಬೇಕು. ಅದರಲ್ಲಿ ಬೀಜ ಹಾಕಿದರೆ ಬೇಗ ಮೊಳಕೆ ಬರ್ತದೆ. ಬೆಳಗ್ಗಿನ ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್. ಟೈಸನ್ ಕೋಳಿ ಸುಕ್ಕ ಮಾಡಲಿಕ್ಕೆ ಟೈಸನ್ ಕೋಳಿ ಗಟ್ಟಿ ಮಾಂಸ, ಬೇಗನೆ ಬೇಯಲ್ಲ. ಹಾಗಾಗಿ ಅಮ್ಮನ ನಂಬಿಕೆ ಏನಂದರೆ ಅದಕ್ಕೆ ಎಂತ ಹೇಳ್ತಾರೆ, ಅದು ತೆಂಗಿನಕಾಯಿ ಚಿಪ್ಪು ಉಂಟು ನೋಡಿ, ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕಬೇಕಂತ ಹೇಳಿ. ಇಲ್ಲಿ ಟೈಸನ್ ಕೋಳಿ ಸುಕ್ಕ ಆಲ್ರೆಡಿ ಸುಮಾರು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ಹಾಗಾಗಿ ನೀವು ಅಲ್ಲಿಂದ ಈಸಿಯಾಗಿ ನೋಡ್ಬೋದು. ಇದಕ್ಕೆ ಇವಾಗ ಉಪ್ಪು, ಲಿಂಬೆ ರಸ ಹಾಗೂ ಅರಶಿನ ಇಷ್ಟನ್ನು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೀವಿ. ಸ್ವಲ್ಪ ಬಾಫತ್ ಮಾಡಲಿಕ್ಕೆ ಸ್ವಲ್ಪ ಸಾರಿಗೆ, ಹಾಗಾಗಿ ಚಿಕನ್ 2 ಭಾಗ ಮಾಡ್ತಾ ಇದ್ದೀನಿ. ಇದು ಬಾಯ್ಲರ್ ಚಿಕನ್, ಆವಾಗದ್ದು ಟೈಸನ್ ಚಿಕನ್. ಇಲ್ಲಿ ಶಾವಿಗೆಗೆ ರೆಡಿ ಆಗ್ತಾ ಉಂಟು. ಶಾವಿಗೆ ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾದ ಕೋಳಿ ಸಾರು ಯಾವ ರೀತಿ ಮಾಡೋದು ಅದನ್ನು ನಾನು ಮೊನ್ನೆನ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ. ಯಾವುದು ಇನ್ನೊಂದು ಪ್ರಿಯಾಸ್ ರೆಸಿಪಿ ಚಾನಲಲ್ಲಿ, ಅಲ್ಲಿಂದ ನೀವು ನೋಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ.
ನೀವು ಫಂಕ್ಷನ್ ಇದ್ದರೆ ಅಥವಾ ಯಾವುದಕ್ಕಾದರೂ ಈ ರೀತಿ ನೀವು ಮಾಡ್ಬೋದು. ಚಿಕನ್ ಸಾರೆಲ್ಲ ತುಂಬ ಚೆನ್ನಾಗಾಗತ್ತೆ. ಇಲ್ಲಿ ಇವಾಗ ಶಾವಿಗೆ ಹಾಗೂ ಸಾಗು ಪಾಯಸ ಮಾಡ್ತಾ ಇದ್ವಿ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಮೇಲಿಂದ ಮೇಲೆ ಶೇರ್ ಮಾಡ್ತಾ ಇದ್ದೀನಿ. ನಾಲ್ಕೂವರೆ kg ಕೋಳಿ ಸುಕ್ಕ, ಇಷ್ಟು ಮೆಣಸು, ಸ್ವಲ್ಪ ಖಾರ ಆಗಬೇಕಲ್ಲ ಹಾಗೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕೋದು. ಮತ್ತು ಇದು ಕೊತ್ತಂಬರಿ, ಇದು ಸೋಂಪು, ಇದು ಜೀರಿಗೆ, ಇದು ಕಾಳು ಮೆಣಸು, ಇದು ಸ್ಟಾರ್, ಇದು ಮಾಯಕಾಯಿ, ಇದು ಮೆಂತೆ, ಇಷ್ಟು ಬೇವು, ಕರಿಬೇವು, ಮತ್ತು ಇದು ನೀರುಳ್ಳಿ. ನೋಡಿ ಫ್ರೈ ಆಗ್ತಾ ಬಂತು, ಇದನ್ನು ತೆಗೆಯುವುದು. ನಿಮ್ಮ ವಿನುವಿಗೆ ಸ್ವಲ್ಪ ಅವಸರ ಆಗ್ತದೆ ಅಂತೆ ಹೊರಗಡೆ ಹೋಗ್ಲಿಕ್ಕೆ, ಅವಸರ ಮಾಡ್ತಾನೆ ಚೆನ್ನಾಗದಿಂದ. ಜೀರಿಗೆ, ಇದು ಸೋಂಪು, ಇದು ಕಾಳು ಮೆಣಸು, ಇದು ಯಾವ ಥರದ ಗುಡ್ಕ ಇದ್ದಾನೆ ಒಬ್ಬ. ಓಕೆ, ಇಲ್ಲಿ ಅಮ್ಮ ಸುಕ್ಕಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಇನ್ನೊಂದು ಸೈಡ್ ಎಲ್ಲ ಚಿಕನ್ ಅದು ಇದು ಎಲ್ಲ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಹಾಗೂ ಬಾಫತ್ ಕೂಡ ಮಾಡಲಿಕ್ಕೆ ಉಂಟು. ಬಾಫತ್ ಮಾಡಲಿದ್ದು ತುಂಬ ಈಸಿ, ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು ಸೈಡಲ್ಲಿ ಪಾಯಸ ಕೂಡ ಆಗ್ತಾ ಉಂಟು. ಚಿಕನ್ ಬಾಫತ್ತಿಗೆ ರೆಡಿ ಆಗ್ತಾ ಉಂಟು. ನಾನು ಮಾಡ್ತಾ ಇದ್ದೀನಿ. ಫಸ್ಟಿಗೆ ಚಿಕನನ್ನು ಆಲ್ರೆಡಿ ಬೇಯಿಸಿಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕಿ, ಎಣ್ಣೆಯಲ್ಲಿ ನೀರುಳ್ಳಿಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ತುಂಬ ಬ್ರೌನ್ ಆಗೋವರೆಗೂ ಫ್ರೈ ಮಾಡಲಿಕ್ಕಿಲ್ಲ. ನಾನು ಆವಾಗಲೇ ಹೇಳಿದಾಗೆ ಬಾಫತ್ ಮಾಡೋದು ತುಂಬ ಈಸಿ. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀನಿ. ಹಾಗೂ ಬಾಫತ್ ಪೌಡರ್ ನಾನು ಮಾಡೋದು ಯಾವ ರೀತಿ ಅಂತ ಹೇಳಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಬೇಕಿದ್ರೆ ಇದರ ಲಿಂಕ್ ಹಾಕ್ತೀನಿ. ಅದನ್ನು ನೀವು ಮಾಡಿಟ್ರೆ ಪೌಡರ್ ಯಾವುದಕ್ಕೂ ಕೂಡ ಹಾಕಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ, ಫ್ರೈ ಇರಲಿ ಅಥವಾ ಏನಾದರೂ ಮಾಡುವಾಗ. ಓಕೆ, ನೀರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಫ್ರೈ ಮಾಡೋದು. ಆಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಫ್ರೈ ಮಾಡೋದು. ಆಮೇಲೆ ಬೇಯಿಸಿದ ಚಿಕನನ್ನು ಹಾಕೋದು. ನೆಕ್ಸ್ಟ್ ಅದಕ್ಕೆ ಬಾಫತ್ ಪೌಡರ್ ಹಾಕೋದು. ಇಷ್ಟೇ ಮಾಡೋದು, ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ಪಾಯಸಕ್ಕೆ ಬಾದಾಮ್ ಹಾಕಿ
ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀವಿ. ಇದು ಬಾದಾಮ್ ಗಾರ್ಲಿಕ್ ಅಂತ ಎನಿಸ್ಬಿಡಿ ಇನ್ನು. ಬೇಯಿಸಿ ಆಯಿತು, ಈಗ ಹಾಲು ಹಾಕೋದು. ಖಾರ ಹುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿದಾಗ ನೋಡಿ, ಇದು ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಈ ನೀರುಳ್ಳಿ ಬೆಳ್ಳುಳ್ಳಿ ದಾಕೆ ಸಂತೆ ಅದೇ ನೋಡಿ ಇದಕ್ಕೆ ಹಾಕ್ತೇನೆ. ವಾವ್, ಇವಾಗ ಇಲ್ಲಿ ಘಮ ಘಮ ಪಾಯಸ ರೆಡಿ. ಇದಕ್ಕೆ ಕೇಸರೆಲ್ಲ ಲಾಸ್ಟಿಗೆ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಕುದಿಯುವಾಗ ಹಾಲನ್ನು ಹಾಕಬಾರ್ದು. ನಾವು ಆಫ್ ಮಾಡಿದ ಮೇಲೆ ಹಾಲನ್ನು ಹಾಕಿ ಬೆಲ್ಲ ಹಾಕೋದಾದರೆ ನೀವು ಆವಾಗ ಹಾಲು ಹೊಡೆಯಲ್ಲ. ಓಕೆ, चल चल आवाज ಬಾಫತ್ ರೆಡಿ. black sheep buffet is more. ನನಗೆ ಆಶೀರ್ವಾದ ನೀಡಿ ತಾಯಿ. ಹೋಗಿ ಹೋಗಿ ತಿನ್ನು ಬೀಟ್ರೂಟ್. ಹೋಗಿ ಬಾ ಮಗಳೇ. ಶಾವಿಗೆ ರೆಡಿ ಆಯ್ತು. ರೈಸ್, ಸುಕ್ಕ ಟೈಸನ್, ಬೀಟ್ರೂಟ್ ಸಲಾದ್, ಚಿಕನ್ ಸಾರ್, ಚಿಕನ್ ಬಾಫತ್, ಚಿಲ್ಲಿ ಹಾಗೂ ಪಾಯಸ. ಓಕೆ, ಇನ್ನು ಊಟ ಮಾಡ್ತೀವಿ ನಾವು. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಇನ್ನು ನಾವೆಲ್ಲರೂ ಊಟ ಮಾಡ್ತೀವಿ. ನಾಳೆ ಸಿಗ್ತೀನಿ ಒಳ್ಳೆಯ ವ್ಲಾಗೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.